ಯದುಕುಲ ತಿಲಕ ಫಲವದ್ವಧೋವ ಭರ ಧೋಪರ ಮಂತ್ರಿ ಸೈನ್ಯಾಧ್ಯಕ್ಷರೇ ರಾಜೇಂದ್ರ ಬಸವನ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಹರು ನರೆಯೊಳಗೆ ಭುವಿಯೊಳಗೆ ಬಸವನ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಹರು ನರೆಯೊಳಗೆ ಭುವಿಯೊಳಗೆ ಪಡ ಪಡನೆ ಪಡ ನಡೆಗೆ ಕಳ್ಳರ ಪಡ ಪಡನೆ ಪಡ ನಡೆಗೆ ಕಳ್ಳರ ಎಡೆದು ಮಡೆದು ಬಲೆ ಕೊಡುವನು ದರೆಯ ಎಡೆದು ಮಡೆದು ಬಲೆ ಕೊಡುವನು ದರೆಯ ಚಲವಂ ಕೊಲವಂ ಫಲವಂ ಫಲೆದು ಚಲವಂ ಕೊಲವಂ ಫಲವಂ ಫಲೆದು ಭಗವಲ ಸೌರಗೆ ಮೆರೆಯುವ ಸಮಾನದಾರಿಯರು ನರೆಯೊಳಗೆ ಭುವಿಯೊಳಗೆ ತೆರೆದರ ಮನನೆ ಪರೆಯ ದೇವನೇ ತೆರೆದರ ಮನನೆ ಪರೆಯ ದೇವನೇ ತೆರೆದರ ಮನ ಕರುಣದಿಂದ ರಮಣ ಕರುಣಾದಿಂದ ಬಲ್ ಬಲ್ ವಿಭಗಳ ಕಡೆ ಕಡೆದಿಡುವೆ ಬಲ್ ಬಲ್ ವಿಭಗಳ ಕಡೆ ಕಡೆದಿಡುವೆ ಬಜಬಲ್ 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 ಸೌರಗೆ ಮೆರೆಯುವ ಎನಗೆ ಸಮಾನರಾರಿಹರು ನರೆಯೊಳಗೆ ಭುವಿಯೊಳಗೆ ಮಂತ್ರಿ ರಾಜೇಂದ್ರ ನಮ್ಮ ಯಾದವ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ದಾನ ಧರ್ಮದಿಂದ ನಿತ್ಯ ಕರ್ಮಗಳಿಂದ ಸುಖವಾಗಿ ಬಾಳುತ್ತಿರುವರೆ ಆ ವಿಚಾರವನ್ನು ತಿಳಿಸುವರಾಗಿ ಅಪ್ಪಣೆ ಆಗಲ್ಲ ಪ್ರಭು. ಲಾಲಿಸೋ ರಾಜೇಂದ್ರನೇ ಕೊಲ್ಲಕ್ಕೆ ಭೂಪಾಲನೆ ಲಾಲಿಸೋ ರಾಜೇಂದ್ರನೇ ರಾಜೇಂದ್ರ ಮಂತ್ರಿ ಚಿತ್ತದಿಂದ ಮನಗಳ ಚಿತ್ತದಿಂದ ನಿರ್ಮಿಸಿ ಚಿತ್ತದಿಂದ ಮನಗಳ ಚಿತ್ತದಿಂದ ನಿರ್ಮಿಸಿ ಸಮೋದಯ ಸಮೋದಿತ ಸಮೋದಯ ಸಮೋದಿತ ಹರಳನ್ನು ಪೂಜಿಸುತ್ತ ಲಾಲಿಸೋ ರಾಜೇಂದ್ರನೇ ವರ್ಣಕ್ಕೆ ಭೂಪಾಲನೆ ಲಾಲಿಸೋ ರಾಜೇಂದ್ರನೇ ರಾಜೇಂದ್ರ ಮಂತ್ರಿ ಚಿತ್ತದಿಂದ ಮನಗಳ ಚಿತ್ತದಿಂದ ನಿರ್ಮಿಸಿ ಚಿತ್ತದಿಂದ ಮನಗಳ ಚಿತ್ತದಿಂದ ನಿರ್ಮಿಸಿ ಸಮೋದಯ ಸಮೋದಿತ ಭಲೇ ಭಲೇ ಮಂತ್ರಿ ಸಮೋದಯ ಸಮೋದಿತ ಹರಳನ್ನು ಪೂಜಿಸುತ್ತ ಲಾಲಿಸೋ ರಾಜೇಂದ್ರನೇ ವರ್ಣಕ್ಕೆ
ರಾಜೇಂದ್ರನೇ ರಾಜೇಂದ್ರ, ಮಂತ್ರಿ, ನಮ್ಮ ಯಾದವ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಹಾಗೂ ನಮ್ಮ ಶತ್ರು ರಾಜ್ಯರು ನಮಗೆ ಕೊಡಬೇಕಾದಂತಹ ಕಪ್ಪ ಕಾಣಿಕೆಗಳನ್ನೆಲ್ಲ ಆಯಾಯ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ಪ್ರಭು, ಮತ್ತೇನಪ್ಪಣೆ? ಭಲೆ ಭಲೆ ಮಂತ್ರಿ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಲೇ ಪ್ರಭು. ಸೈನ್ಯಾಧ್ಯಕ್ಷರೇ, ರಾಜೇಂದ್ರ ಪೀಳೆ ಸೈನ್ಯಾಧೀನ ತಾನೆ ನಮ್ಮ ಸೈನ್ಯದ ರೀತಿಯ ಪೇಳೆ ಪೇಳೆ ಸೈನ್ಯಾಧೀನ ತಾನೆ ನಮ್ಮ ಸೈನ್ಯದ ರೀತಿಯ ಪೇಳೆ ದಡದಳು ಗೌರವ ತೋರುತ್ತಲಿರುವರೆ ದಡದಳು ಗೌರವ ತೋರುತ್ತಲಿರುವರೆ ನ್ಯಾಯ ಮಾರ್ಗದಿಂದ ನಡೆಯವರೆ ಪೀಳೆ ಸೈನ್ಯಾಧೀನ ಅಂತಾನೆ ನಮ್ಮ ಸೈನ್ಯದ ರೀತಿಯ ಪೀಳೆ ಪ್ರಜೆಗಳು ಸೌಖ್ಯದಿ ಬಾಳುತ್ತಲಿರುವರೆ ಪ್ರಜೆಗಳು ಸೌಖ್ಯದಿ ಬಾಳುತ್ತಲಿರುವರೆ ನ್ಯಾಯ ಮಾರ್ಗದಿಂದ ನಡೆಯವರೆ ಪೀಳೆ ಸೈನ್ಯಾಧೀನ ಅಂತಾನೆ ನಮ್ಮ ಸೈನ್ಯದ ರೀತಿಯ ಪೇಳೆ ಸೈನ್ಯಾಧ್ಯಕ್ಷರೇ, ರಾಜೇಂದ್ರ ನಮ್ಮ ಯಾದವ ರಾಜ್ಯದ ಸೈನ್ಯದ ಬಲಗಳನ್ನು ಆ ಯಾವ ರೀತಿ ಇಟ್ಟಿರುವಿರಿ ಆ ವಿಚಾರವನ್ನು ಸಾಂಗವಾಗಿ ತಿಳಿಸಿ. ಅಪ್ಪಣೆ ರಾಜೇಂದ್ರ. ಹೊಕ್ಕಿದ ರೋಸಕ್ಕೆ ಸಿಕ್ಕಿದ ಮನುಜರ, ಹೊಕ್ಕಿದ ರೋಸಕ್ಕೆ ಸಿಕ್ಕಿದ ಮನುಜರ ದಿಕ್ಕು ದಿಕ್ಕಿಗೆ ಆವತಿ ಕೊಡುವೆ, ದಿಕ್ಕು ದಿಕ್ಕಿಗೆ ಆವತಿ ಕೊಡುವೆ. ಕೂಳಾದ ಮರ ಸೀಳಿ ಬಿಡುವೆನು, ಭಲೆ ಭಲೆ ಸೈನ್ಯಾಧ್ಯಕ್ಷರೇ, ಕೂಳಾದ ಮರ ಸೀಳಿ ಬಿಡುವೆನು. ಬಿಡು ಬಿಡು ಚಿಂತೆಯ ರಾಜೇಂದ್ರನೇ, ಬಿಡು ಬಿಡು ಚಿಂತೆಯ ರಾಜೇಂದ್ರನೇ, ಬಿಡು ಬಿಡು ಚಿಂತೆಯ ರಾಜೇಂದ್ರನೇ. ಹಲಮರ ಶಿರವನ್ನು ಗಡಿಯುವೆ ನಾನು, ಹಲಮರ ಶಿರವನ್ನು ಗಡಿಯುವೆ ನಾನು. ಬಂಡರ ರುಂಡವ ಚೆಂಡಾಡುವೆನು, ಭಲೆ ಭಲೆ ಬಂಡರ ರುಂಡವ ಚೆಂಡಾಡುವೆನು. ಹಣಿಗಳು ಮೆಟ್ಟೆ ಪುಡಿ ಪುಡಿ ಗಡ್ಡೆ, ಹಣಿಗಳು ಮೆಟ್ಟೆ ಪುಡಿ ಪುಡಿ ಗಡ್ಡೆ. ಮುಂಡ ಮುಂಡವ ಚೆಂಡನಾಡುವೆ. ಬಿಡು ಬಿಡು ಚಿಂತೆಯ ರಾಜೇಂದ್ರನೇ, ಬಿಡು ಬಿಡು ಚಿಂತೆಯ ರಾಜೇಂದ್ರನೇ, ಬಿಡು ಬಿಡು ಚಿಂತೆಯ ರಾಜೇಂದ್ರನೇ. ರಾಜೇಂದ್ರ, ನಮ್ಮ ಸೈನ್ಯವನ್ನು ಕಂಡು ಪರ ರಾಜರ ಸೈನ್ಯವು ಆದರೆ ಬೇರೆ ದಿಕ್ಕಟ್ಟಿ ಓಡಿ ಹೋಗುತ್ತಿರುವುದು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಆಯ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ರಾಜೇಂದ್ರ? ಭಲೆ ಭಲೆ ಸೈನ್ಯಾಧ್ಯಕ್ಷನೇ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಪರಿಗ್ರಹಿಸಿ. ಅಪ್ಪಣೆ. ನಿಮ್ಮಂತ ಮಂತ್ರಿ ಸೈನ್ಯಾಧ್ಯಕ್ಷರು ನಮ್ಮ ಯಾದವ ರಾಜ್ಯದಲ್ಲಿರುವಾಗ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಒಂದು ಕೊರತೆಗಳೆಂದರೇನು? ಹಾ ಪ್ರಭು, ದುರ್ಯೋಧನ ಸಾರ್ವಭೌಮನು ಇತ್ತಲೇ ಬರುತ್ತಿರುವರು. ಏನು? ದುರ್ಯೋಧನನು ಬರುತ್ತಿರುವನೇ? ಬರಲಿ ಬರಲಿ, ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಗುರುಬಲರಾಮದೇವರಿಗೆ ನಮಸ್ಕರಿಸುವೆನು.
ಸುಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಗುರುದೇವ. ಯಾರಲ್ಲಿ? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬಂದಿರುವನು. ಆದ್ದರಿಂದ ನಮ್ಮ ಅರಮನೆ ನರ್ತಕಿಯನ್ನು ಬರಮಾಡಿ. ಬಾಳಿನರ ಸಮಯವಿದೆ. ಬಾಳಿನರ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ. ಬಾಳಿನರ ಸಮಯವಿದೆ. ನೀನೆ ಸಕಲ ಕಲಾ ವಿಶಾರದ. ನೀನೆ ಸಕಲ ಕಲಾ ವಿಶಾರದ. ನಯನ ಮನೋಹರ ನಾಟ್ಯವಿದೆ. ನಯನ ಮನೋಹರ ನಾಟ್ಯವಿದೆ. ಕಿವಿಯಿಂಪಿನಾದ ಗಾನಸುದೆ. ಕಿವಿಯಿಂಪಿನಾದ ಗಾನಸುದೆ. ಬಾಳಿನರ ಸಮಯವಿದೆ. ಭಲೆ ಭಲೆ ನರ್ತಕಿ. ಸ್ವರ ಸಂಗೀತವ ಹಾಡಿ 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 ಸಪ್ತ ಸ್ವರ ಸಂಯೋಜನೆ ಮಾಡಿ. ಸುರ ಸಂಗೀತವ ಹಾಡಿ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಶ್ರುತಿರಗದಾಳ ಲಯವೆಲ್ಲ ಕೂಡಿ. ಶ್ರುತಿರಗದಾಳ ಲಯವೆಲ್ಲ ಕೂಡಿ. ಶ್ರುತಿರಗದಾಳ ಲಯವೆಲ್ಲ ಕೂಡಿ. ರಾಗದ ಮೋದವೇ ಮೈಮನ ಮರೆಸುವ. ರಾಗದ ಮೋದದ ಮೈಮನ ಮರೆಸುವ. ರಾಗದ ಮೋದದ ಮೈಮನ ಮರೆಸು. ರಾಗದ ಮೋದದ ಮೈಮನ ಮರೆಸು. ರಾಗದ ಮೋದದ ಮೈಮನ ಮರೆಸು. ಶೃಂಗಾರ ರಸಮಯಗಳ ಸಂಗೀತ ಮಧುರ ಮಿಲನ. ಶೃಂಗಾರ ರಸಮಯಗಳ ಸಂಗೀತ ಮಧುರ ಮಿಲನ. ಇಹವ ಮರೆತು ವಿಲಾಸಮಯ ವಿನೋದಮಯ ವಿರಾಜಿಸು. ವಿಲಾಸಮಯ ವಿನೋದಮಯ ವಿರಾಜಿಸುವ. ಬಾಳಿನ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ. ಬಾಳಿನ ಸಮಯವಿದೆ. ಸಮಯವಿದೆ. ತಗದಿಮಿ ತಗಜಡು ತಗದಿಮಿ ತಗಜಡು ತಗದಿಮಿ ತಗಜಡು ತತ್ತ. ತಗದಿಮಿ ತಗಜಡು ತಗದಿಮಿ ತಗಜು ತಗದಿಮಿ ತಗಜಡು ತತ್ತ. ತಗದಿಮಿ ತಗಜಡು ತತ್ತ. ತಗದಿಮಿ ತಗಜಡು ತತ್ತ. ತತ್ತ ತತ್ತ
ತತ್ತ ತತ್ತಾದಿರದೆ 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 ತಾಗಿಟ ಕುಂಜರಿತು ತಳಂಗರಿತು ತಳಂಗರಿ ತಾಗಿಟ ಕುಂಜರಿತು ತಳಂಗರಿತು ತಳಂಗರಿ ತಾಗಿಟ ಕುಂಜರಿತು ತಳಂಗರಿತು ತಳಂಗ ತಗದೆ ಮಿತಗಜನ ತಗದೆ ಮಿತಗಜನ ತಗದೆ ಮಿತಗ ತಜ್ಜಂ ತಗಜಂ ತಗಿಡಜಂ ತದಿಗಿನ ಕುತದಿಗಿನ ಕುತದಿಗಿನ ಕುತಜ್ಜಂ ತಗಜಂ ತಗಿಡಜಂ ತದಿಗಿನ ಕುತದಿಗಿನ ಕುತದಿಗಿನ ಕುತಜ್ಜಂ ತಗಜಂ ತಗಿಡಜಂ ತದಿಗಿನ ಕುತದಿಗಿನ 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 ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವಗಾದ ಸುಧೆ ಇದುವೇ ಗಂಧರ್ವಗಾದ ಸುಧೆ ಬಾಳಿನ ರಸಮಯ ಸಮಯವಿದೆ 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 ಸುಯೋಧನ, ನೀನು ಇಲ್ಲಿಗೆ ಬರಲು ಕಾರಣವೇನು? ಗುರು ಬಲರಾಮದೇವ, ಪಾಂಡವರಿಗೂ ನಮಗೂ ಘನಘೋರವಾದ ಯುದ್ಧವೂ ಸಂಭವಿಸಿರುವುದು ದೇವ. ಏನು? ಭಿಕಾರಿಗಳಂತೆ ಅಲೆದಾಡುತ್ತಿರುವ ಆ ಕಡು ಭಿಕಾರಿಗಳು ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿದ್ದಾರೆ. ಅದಕ್ಕಾಗಿ ನಿಮ್ಮ ಸಹಾಯವನ್ನು ನಿರೀಕ್ಷಿಸಲು ಬಂದಿರುವೆನು ಗುರುದೇವ. ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು? ಪಾಂಡವರಿಗೂ ನಿಮಗೂ ಯುದ್ಧವೇ? ಹೌದು ಗುರುದೇವ. ನೀನೇನು ಚಿಂತಿಸಬೇಡ ಸುಯೋಧನ. ನಾನು ರಾಜ್ಯ ಸಮೇತನಾಗಿ ಹಸ್ತಿನಾವತಿಗೆ ಬರುವೆನು. ನೀನಿನ್ನು ಜಾಗ್ರತೆಗೆ ಹೊರಡುವನಾಗು. ಆಗಲಿ ಗುರುದೇವ, ನಾನಿನ್ನು ಹೋಗಿ ಬರುವೆನು. ಮಂಗಳವಾಗಲಿ. ಇನ್ನು ಗುರು ಬಲರಾಮ ದೇವರ ಅಪ್ಪಣೆಯನ್ನು ಪಡೆದದ್ದಾಯಿತು. ಇನ್ನು ಹೊಬ್ಬಿ ಹೊಬ್ಬಿ ಬೆರೆಯುತ್ತಿರುವ ಪಾಂಡವರನ್ನು, ಅವರ ರುಂಡ ಮುಂಡಗಳನ್ನು ಚಂಡಾಡಿ ಹಸ್ತಿನಾವತಿಯ ಗಂಗಾ ನದಿಯಲ್ಲಿ ತೇಲಿ ಬಿಡುವೆನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ತಾತ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದ ಸಮರ ಸೂರರು. ತಾತ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದ ಸಮರ ಸೂರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ಧರ್ಮನು, ಆತನ ಶಿರುವ ಸಂಹರಿಸಿ ಬಿಡು ಕಳ್ಳನು.
ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನಸಿರುವ ಸಂಹರಿಸಿ ಬಿಡುವ ಚಿತ್ರಕಳ್ಳನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಇದು ಕುರುಕ್ಷೇತ್ರ. ಆಹಾ, ಏನಿದು? ಈ ಗೋವು ನನ್ನನ್ನೆಯೇ ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಬರಲಿ ಬರಲಿ, ಇದಕ್ಕೆ ಒಂದು ಸಣ್ಣ ಕಲ್ಲಿಂದ ಹೊಡೆದು ಎದುರಿಸುವೆನು. ಅಯ್ಯೋ ಶಿವ ಶಿವ, ಎಂತ ಕಾರ್ಯವನ್ನು ಮಾಡಿಬಿಟ್ಟೆ. ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಎದರ ಪಾಪವ ತೀರುವ ಬಗೆಯ, ಎದರ ಪಾಪವ ತೀರುವ ಬಗೆಯ ಕಾಣೆನು ನಾನು ಧರೆಯೊಳಗೆ. ಅಕ್ಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಹೇಗಿರಬೇಕು ಮಾನವ ಜನ್ಮ, ನನ್ನನ್ನು ಕಾಯೋ ದೇವನೇ. ಹೇಗಿರಬೇಕು ಮಾನವ ಜನ್ಮ, ನನ್ನನ್ನು ಕಾಯೋ ದೇವನೇ. ಎದರ ಪಾಪವ ತೀರುವ ಬಗೆಯ, ಎದರ ಪಾಪವ ತೀರುವ ಬಗೆಯ ಕಾಣೆನು ನಾನು ಧರೆಯೊಳಗೆ. ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ ಎಲ್ಲಿರುವೆ? ಬೇಗ ಬಾ ಕೃಷ್ಣ, ಬೇಗ ಬಾ. ಅಣ್ಣ, ಏಕೆ ಏಕೆ ಏನಾಯಿತು? ಹೀಗೆ ದುಃಖಿಸುತ್ತಿರುವೆ? ಯಾವುದು ಈ ಗೋವು? ಇದೇಕೆ ಹೀಗೆ ಬಿದ್ದಿರುವುದು? ಕೃಷ್ಣ, ಅಕಟ ಕಟ ಏನಿದು ಕ್ರೋಧವೋ ವಿಕಸಿತವಾಗಿ ಪಶುವು ಪ್ರಾಣ ಬಿಟ್ಟಿತು. ಕೃಷ್ಣ, ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಬೆದರಿಸಿದೊಡನೆ ತಕ ತಕನೆ ಕುಣಿದು ಪಶುವು ಪ್ರಾಣ ಬಿಟ್ಟಿತು. ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ, ಏನೆಂದು ಹೇಳಲಿ? ವಿಶ್ರಾಂತಿಗಾಗಿ ಉದ್ಯಾನವನಕ್ಕೆ ಹೋಗುತ್ತಿರುವಾಗ ಈ ಗೋವು
ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿತ್ತು. ಅದರ ಸಲುವಾಗಿ ಒಂದೇ ಒಂದು ಸಣ್ಣ ಕಲ್ಲಿಂದ ಹೊಡ ಮಾತ್ರಕ್ಕೆ ನಿಂತಲ್ಲೇ ಪ್ರಾಣ ಬಿಟ್ಟಿತು ಕೃಷ್ಣ, ನಿಂತಲ್ಲೇ ಪ್ರಾಣ ಬಿಟ್ಟಿತು. ಏನು ಪಶುವು ಪ್ರಾಣ ಬಿಟ್ಟಿತೆ? ಶಿವ ಶಿವ, ಗೋಹತ್ಯೆ ಮಹಾಪಾಪಕರ. ಅಣ್ಣ, ತಿಳಿದವನಾಗಿಯೂ ನೀನು ಎಂತ ಕಾರ್ಯವನ್ನು ಮಾಡಿದೆ? ಹೌದು ಕೃಷ್ಣ, ಹೌದು. ಗೋಹತ್ಯೆ ಮಹಾಪಾಪಕರ. ಇದಕ್ಕೆ ನೀನು ಒಂದು ಉಪಾಯವನ್ನು ನೀಡು ಕೃಷ್ಣ. ಅದಕ್ಕೆ ಒಂದು ಉಪಾಯವಿರುವುದು, ಆದರೆ ಅದು ನಿನ್ನಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಕೃಷ್ಣ, ಏಕೆ ಸಾಧ್ಯವಿಲ್ಲ? ಅಣ್ಣ, ಪುಣ್ಯ ನದಿಗಳ ಸ್ನಾನ ಮಾಡಿ ಸಂಧ್ಯಾ ವಂದನೆಗಳನ್ನು ಪೂರೈಸುತ್ತಾ 27 ದಿನ ಭೂ ಪ್ರದಕ್ಷಿಣೆ ಮಾಡಿದರೆ ನಿನ್ನ ಪಾಪವೂ ಪರಿಹಾರವಾಗುವುದು. ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನಿಗೆ ಸಹಾಯ ಮಾಡೋಗಿ ಮಾತು ಕೊಟ್ಟಿರುವೆ. ನೀನು ಸಹಾಯ ಮಾಡಿದರೆ ನಿನ್ನ ನಂಬಿದವರ ಗತಿ ಏನಣ್ಣ? ಯುದ್ಧವು ಯಾರಿಗೆ ಬೇಕು? ನನ್ನ ಸ್ಥಿತಿಯೇ ಹೀಗಿರುವಾಗ ನನಗೇಕೆ ಮತ್ತೊಬ್ಬರ ಚಿಂತೆ? ನಾನೀಗಲೇ ತೀರ್ಥಯಾತ್ರೆಗೆ ಹೋಗಿ ಬರುವೆನು. ಹೋಗುವೆ ನಾನೀಗ ಭೂಮಿಯ ಯಾತ್ರೆಗೆ. ಅಣ್ಣ, ಹೋಗುವೆ ನಾನೀಗ ಭೂಮಿಯ ಯಾತ್ರೆಗೆ. ಗೋಹತ್ಯೆ ಪಾಪವ ಕಳೆಯುವೆನಾ. ಅಣ್ಣ, ನಿರ್ಭಾಗ್ಯ ನಾನದೆ ಕೊರಕ ನನ್ನದೊಳು. ಅಣ್ಣ, ಸಹೋದರ, ನಿರ್ಭಾಗ್ಯ ನಾನದೆ ಕೊರಕ ನನ್ನದೊಳು. ಯಾರಿಗೆ ಹೇಳಲಿ ಆ ಕಟವಿದೆ? ವಿಧಿಯೇ ವಿಧಿಯೇ ವಿಧಿಯೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಅಣ್ಣ. ಶಂಭೋ ಮಹಾದೇವ. ಅಣ್ಣ, ನಾನು ಈ ಉಪಾಯವನ್ನು ಮಾಡದಿದ್ದರೆ ಆ ಪಾಂಡವರಿಗೆ ಜಯವು ಎಂದಿಗೆ ಲಭಿಸಿತು. ಅಣ್ಣನು ತೀರ್ಥಯಾತ್ರೆ ಮುಗಿಸಿ ಬರುವುದರೊಳಗಾಗಿ ಇಡೀ ಕುರುಕ್ಷೇತ್ರವನ್ನೇ ಸಮಾಪ್ತಿ ಮಾಡಿಬಿಡುವೆನು. ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ. ಕೃಷ್ಣ 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 ಹರಿಯೇ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ಹರಿಯೇ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ
ಜನುಮ ವ್ಯರ್ಥವೇ. ಏತಕ್ಕೆ ಈ ಪರಿ ದುಡುಕುವೆ ನೀನು, ಮನದಲ್ಲಿ ಶಾಂತಿಯ ಸೈರಿಸು ನೀ. ದ್ರೌಪದಿ, ಏತಕ್ಕೆ ಈ ಪರಿ ದುಡುಕುವೆ ನೀನು, ಮನದಲ್ಲಿ ಶಾಂತಿಯ ಸೈರಿಸು ನೀ. ಶ್ರೀಹರಿಯ ಒಲುಮೆ ನಮಗಿರುವಾಗ, ಶ್ರೀಹರಿಯ ಒಲುಮೆ ನಮಗಿರುವಾಗ, ಅರಿಯದೆ ಈ ಪರಿ ದುಡುಕುವೆ ನೀನು. ಅರಿಯದೆ ಈ ಪರಿ ದುಡುಕುವೆ ನೀನು, ಮನದಲ್ಲಿ ಶಾಂತಿಯ ಸೈರಿಸು ನೀ. ದ್ರೌಪದಿ, ಕಳೆದು ಹೋದ ದುಃಖದ ದಿನಗಳನ್ನು ನೆನೆಸಿಕೊಂಡು ನೀನೇಕೆ ನಿನ್ನ ಮನಃಶಾಂತಿಯನ್ನು ನಾಶ ಮಾಡಿಕೊಳ್ಳುವೆ? ನಿನ್ನ ಬಹುದಿನದ ಬಯಕೆಯು ಈಡೇರುವ ಕಾಲ ಸನ್ನಿಹಿತವಾಗುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ನಿನಗಿನ್ನು ಬೆಟ್ಟಿಲ್ಲವೇ ನನ್ನ ಅಚ್ಚುತನದ ಭ್ರಾಂತಿ? ಧರ್ಮದ ನುಡಿಗಳನ್ನು ಕೆತ್ತದು, ಚಂಡತನದ ಬಂಡರನ್ನು ತೊಳೆದು, ಅಡ್ಡಗಟ್ಟಿದವರ ಎದೆಬಗೆದು, ಬಾಹುಬಲ ಗಳಿಸಿದ ಪಾಂಡವರು ಆದಮರ ರುಂಡ ಮುಡಗಳನ್ನು ಚೆಂಡಾಡಲೇ ಬಿಡುವುದಿಲ್ಲವಣ್ಣ, ಚೆಂಡಾಡಲೇ ಬಿಡುವುದಿಲ್ಲ. ತೊಡೆ ತಟ್ಟಿ ದ್ರೌಪದಿಯ ಕೂರಲು ಕರೆದವನ ಹೊಟ್ಟ ಆಸ ಅದೆಷ್ಟರ ಮಟ್ಟಿಗಿರುವುದು ನಾನು ನೋಡಲೇಬೇಕು, ನಾನು ನೋಡಲೇಬೇಕಣ್ಣ. ವೈರಿ ಗುರುಕುಲಾದ ಮರನು ಬಾಧಿಸುವನು, ವೈರಿ ಗುರುಕುಲಾದ ಮರನು ಬಾಧಿಸುವನು. ಸರಿ ಮೆರೆದೋ ದುರಹಂಕಾರವೇ, ಸರಿ ಮೆರೆದೋ ದುರಹಂಕಾರ ಬೆಚ್ಚರಿಸುವ ಮೆರವ. ಅಗ್ರಜ ಭೀಮಸೇನ, ಅನುಜರ ಎಂಬುವ ಹಕ್ಕರೆಯುಳ್ಳ ಕೊಚ್ಚಿನ ಕುರುಡರ ಗೊಂದಿಗಳ, ಅನುಜರ ಎಂಬುವ ಹಕ್ಕರೆಯುಳ್ಳ ಕೊಚ್ಚಿನ ಕುರುಡರ ಗೊಂದಿಗಳ ಭಕ್ತರೆಲ್ಲವ ಭಕ್ತಿ ನಮಗ ನ್ಯಾಯವೇ ರಕ್ಷಕರ, ಭಕ್ತರೆಲ್ಲವ ಭಕ್ತಿ ನಮಗ ನ್ಯಾಯವೇ ರಕ್ಷಕರ. ರಕ್ಷಿಸದೆ ಮಕ್ಕಳಿಗೆ ಮುಖ್ಯದ ದಿನಗಳೊಳಗೆ ಲೆಕ್ಕಿಸದೆ ಮಕ್ಕಳಿಗೆ ಮುಖ್ಯದ ದಿನಗಳೊಳಗೆ ಸಭೆಯಲ್ಲಿ ಪತ್ನಿಯ ಧರ್ಮದಿ ಚರಿದ, ಸಭೆಯಲ್ಲಿ ಪತ್ನಿಯ ಧರ್ಮದಿ ಚರಿದ ದುರ್ಮೂರ್ಖರ ಎದೆಯನ್ನು ಬಗೆದು, ಗುರುಕುಲಾದ ಮರನು ಒಲಿಸುವೆನು. ಸಿರಿ ಮೆರೆದೋ ದುರಹಂಕಾರವೇ, ಸಿರಿ ಮೆರೆದೋ ದುರಹಂಕಾರ ಬಿಕ್ಕರಿಸುವಲು ಪತ್ತು ನಿಂತ ಮೆರವ. ಗುರುಕುಲಾದ ಮರನು, ಗುರುಕುಲಾದ ಮರನ ಸಿಗಿದು ಬಿಸಾಡುವೆನ. ಅಗ್ರಜ, ಅಡಿಗಡಿಗೂ ಅಡ್ಡಗಟ್ಟಿ ಕಾಡುತ್ತಿರುವ ಆ ಗುರುಸಂತತಿಯ ಘೋರ ಕೃತ್ಯ ನಿನ್ನ ಚಿತ್ತಕ್ಕಿನ್ನು ಕೆಚ್ಚೋತಿಸುತ್ತಿಲ್ಲವೇ? ವಿಷಪ್ರಾಸನ
ಭೀಕರ ಕಾಡಿನ ವಾಸ, ಕೈಯಲ್ಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮಾಡಿದ ಅಜ್ಞಾತ ವಾಸ, ಇವುಗಳನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರಾದರೆ ಛಲಪಟ್ಟು ರಣರಂಗಕ್ಕೆ ಬಂದು ನಿಲ್ಲಲಿ. ಕೋಟ್ಯಾಧಿಕರಾಗಿ ಬಂದರೂ ಸರಿಯೇ, ಕುರು ರಕ್ತವನ್ನೇ ಹರಿಸಿಬಿಡುವೆ. ಕುರು ರಕ್ತದ ಸ್ನಾನದಿಂದ ನನ್ನ ಪಂಥಗಳನ್ನು ಈಡೇರಿಸಿಕೊಳ್ಳದೆ ಹೊರತು ನನಗೆ ಶಾಂತಿಯಲ್ಲಿರುವುದಣ್ಣ, ಶಾಂತಿಯಲ್ಲಿರುವುದು. ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿರಲು ಬಿಡದೆ, ದುರುಳ ಕೌರವರನ್ನ ಮರಣಗೊಳಿಸಲು ತಲೆಯಲ್ಲಿರಲು ಬಿಡುತ್ತೇನೆ. ರಣಗೊಳ್ಳವರ ರಕ್ತಪಾತ ಮಾಡದಿರುತ್ತೇನೆ, ರಣಗೊಳ್ಳವರ ರಕ್ತಪಾನ ಮಾಡದಿರುತ್ತೇನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವು ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವು ಮೆಟ್ಟಿಕೊಳ್ಳುವೆ. ಗರ್ವದಿ ತಲೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ತಲೆಯಲ್ಲಿ ಕೊಟ್ಟಿಕೊಳ್ಳುವೆ. ಗರ್ವದಿ ತಲೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ತಲೆಯಲ್ಲಿ ಕೊಟ್ಟಿಕೊಳ್ಳುವೆ. ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣಗೊಳ್ಳವರ ರಕ್ತಪಾತ ಮಾಡದಿರುವೆನೆ. ರಣಗೊಳ್ಳವರ ರಕ್ತಪಾನ ಮಾಡದಿರುವೆನೆ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು ಸಹೋದರ, ಬಲ್ಲೆ. ನಮ್ಮೆಲ್ಲರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಆ ದೂತನು ಸಮಾಚಾರವನ್ನು ತಂದಿರುವನು. ಇನ್ನಿಷ್ಟರಲ್ಲೇ ಅರ್ಜುನೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನ ಆಗುವುದು. ಶಾಂತನಾಗು ಸಹೋದರ, ಶಾಂತನಾಗು. ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಮಂಗಳವಾಗಲಿ ಧರ್ಮಾನಂದನ. ಕರುಣಾನಿಧಿ ಮಾಧವ, ಪರಮಾತ್ಮ ಧರ್ಮಾನಂದನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಪರಮಾತ್ಮ, ಭಕ್ತರಿಗೋಲಿದ ಭಗವಂತನೇ, ಭಕ್ತರಿಗೋಲಿದ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಮುಕ್ತಿಯ ಕೊಡುವ ಮುರಹರಿ, ಕರುಣಾನಿಧಿ ಮಾಧವ.
ಗುಣ ಮಾಧವ ಕರುಣಾನಿಧಿ ಮಾಧವ. ಕೃಷ್ಣ ಕಂದದೊಳಕ್ಷ ನವಮೋಹನ ಕಂದದೊಳಕ್ಷ ನವಮೋಹನ ಕಾರುಣ್ಯ ಗುಣಶೀಲ ಮನಮೋಹನ. ಕಂದದೊಳಕ್ಷ ನವಮೋಹನ ಕಾರುಣ್ಯ ಗುಣಶೀಲ ಮನಮೋಹನ ಕಾರುಣ್ಯ ಗುಣಶೀಲ ಮನಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏತಕ್ಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿನಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನೋ ದೇವ? ಉಭಯವಾದರೂ ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ದೇವ? ಸಮರವನುಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದು ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂದು ದೇವಾ ಮುಂದೆ ಘೋರ ಹತ್ಯೆಯ ನಿರೀಕ್ಷಿಸೆ ಸಹಿಸೆನೇ ವಿದಗಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಕಾಳಗೈವುದು ಅಸಮ್ಮತವೆನಗೆ. ಪರಮಾತ್ಮ, ಕಾಳಗೈವುದು ಅಸಮ್ಮತವೆನಗೆ ಚಾಲಿಸಬೇಡೆಂದು ಬೇಡುವೆ ದೇವ. ಚಾಲಿಸಬೇಡೆಂದು ಬೇಡಿನ ದೇವ ಕದನವು ಬೇಡೆ ಮಗೆ ಓ ದೇವ ಕದನವು ಬೇಡೆ ಮಗೆ ಕೃಷ್ಣ. ಪರಮಾತ್ಮ, ಧರ್ಮನಂದನ ಹೇಳಿ ಸಕಲ ಬಂಧು ಬಾಂಧವರನ್ನು ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ. ಉಭಯವಾದರೂ ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ದೇವ? ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ನಿನ್ನ ಮಾತು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ವಾಸುದೇವ, ಓ ಭೀಮಸೇನ, ಕೇಳನ್ನ ಅಭಿಮತ ಬಲಸೂನ್ಯತೆಯ ಪುನಃ ಹಿಡಿಗಳ ತಂದು ನನಗೆ ರಣದ ಮುಗಿಸಿಕೊಳ್ಳುವೆ ಬಲಸೂನ್ಯತೆಯ ಪುನಃ ಹಿಡಿಗಳ
ಕುರುವನು ಮುಟ್ಟಿದ ಸಣ್ಣ ಕೌರವ ಗುಂಡಿಗೆ ಬೀಳೆ ಪಾಂಡವರೊಂದಿಯ ಕುರುಬನು ಮುಟ್ಟಿದ ಸಣ್ಣ ಕೌರವ ಗುಂಡಿಗೆ ಬೀಳಿ ರಂಗಯ್ಯನ ಮಗ ತುಂಡರಿಸಿ ರಣದಂಡಿಗ ಔತಣವ ಮಾಡಿಸುವೆ ರಂಗಯ್ಯನ ಮಗನ ತುಂಡರಿಸಿ ರಣದಂಡಿಗ ಔತಣವ ಮಾಡಿಸುವೆ ಕೋಳದನ್ನು ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡವನ್ನು ಕೋಪಡಿಸಿ ಕರೆಯುವ ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ಕೋರ್ಪಡಿಸಿ ಸರ್ಪದಿಂದಲೇ ಕುರುವರನ ಕಾಗಳ ಪಿಡಿದು ಸರ್ಪದಿಂದಲೇ ಕುರುವರನ ಕಾಲ್ಗಳ ಪಿಡಿದು ಗಿರಗಿರನೆ 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 ತೆರಗಿಸಿ ಮಾರಾಟಪಡಿಸುವೆ ಶೂನ್ಯತೆಯಾತ್ಮದ ಹೇಳಿಗಳು ತಂದು ಬಂದಿದ್ದರೆ ನನಗಾನು ಮುಗಿಸಿಕೊಳ್ಳುವೆ ಮುಗಿಸಿಕೊಳ್ಳುವೆ ಭೀಮಸೇನ ವಾಸುದೇವ ನಮ್ಮಗಳ ಅಭಿಮತಕ್ಕೆ ಈ ಅಗ್ರಜನೆಂಬ ಗೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮನ್ನಗೋಣವೆಂದರೆ ಈ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನ. ಓಹೋ, ಭೀಮಸೇನ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅರ್ಜುನ ಅಗ್ರನ ಮಾತನ್ನು ಅನುಮೋದಿಸಿ ನಮ್ಮನ್ನು ಏಕೆ ದೈವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಜಯ ಅಪಕೀರ್ತಿಗಳೇ ನಮ್ಮ ಇಷ್ಟ ದೇವರುಗಳಾಗಿವೆ. ಇವುಗಳನ್ನು ಕಿತ್ತೆಸೆದು ಮುಂಬರೋಣ ಎಂದರೆ ಈ ಅಗ್ಗಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬರುತ್ತಿಲ್ಲ. ಏಳು ಜನ್ಮಕ್ಕೆ ನಮ್ಮ. ಓಹೋ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಭೀಮಾರ್ಜುನ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಅಭಿಪ್ರಾಯವನ್ನು ಅಂಗೀಕರಿಸುವರು. ತಂಗಿ ದೃಪದರ ನಂದಿನಿ, ಅಣ್ಣ ಏಕಮ್ಮ ಏಕೆ ಕಿನ್ನಳಾಗಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಸಮ್ಮತ ತಾನೇ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಟ್ಟಿ ಬೇಡಿದರು ತೋರದೆ
ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು ಕರಕಟ್ಟಿ ಕೇಕೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಅಣ್ಣ ಕರಕಟ್ಟಿ ಕೇಕೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯಂತಿಲ್ಲ ಬೆತ್ತಲೆಯ ಮಾಡಲೆನಿಸಿದರು ಕೆತ್ತನೆಯ ಶಿಲೆಯಂತಿಲ್ಲ ಬೆತ್ತಲೆಯ ಮಾಡಲೆನಿಸಿದರು ನೆರೆದ ಸಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಅಣ್ಣ ಅಣ್ಣ ನಾನೇನೆಂದು ತಾನೇ ಹೇಳಲಿ ಪತ್ನಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನವಿಲ್ಲದೆ ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯಸಮ್ಮತವೆಂದು ಧರ್ಮಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿಲ್ಲ ಹೇಗೆ ತಾನೇ ಹೇಳಲಿ ಹ, ಧರ್ಮ 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 ಎಂದು ಹಂಬಲಿಸುತ್ತ ಕೈ ಹಿಡಿದ ಪತ್ನಿಯನ್ನ ದೂತ್ಯದಲ್ಲಿ ಪಡವಾಗಿಟ್ಟು ಸೋತ ಧರ್ಮ ಪ್ರಭು ಹ, ನೀವು ನನ್ನ ಪತಿಯೇ ಛೀ! ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಬಂಡ ಬಕಾಸುರನನ್ನೇ ಕೊಂದ ಮಹಾನ್ ಧೋರ್ದಂಡ ಸ್ವಾಮಿ ಪ್ರಾಣೇಶ್ವರ ನಿಮಗೇಕೆ ಬೇಕೋ ಆ ಗದಾ ದಂಡ ಇದನ್ನು ಮೂಲೆಯಲ್ಲಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು ಶಾಲೆಯಲ್ಲಿ ಕೂತುಕೊಳ್ಳಿ ಸಾಕು ಮಾಡಿ ನಿಮ್ಮ ದರ್ಪದ ಮಾತುಗಳನ್ನ ಹ. ಇನ್ನು ಅರ್ಜುನ ಪಾರ್ಥ ಕಿರೀಟಿ ಧನಂಜಯ ದಶನಾಮಾಂಕಿತವನ್ನು ಪಡೆದ ಮಹಾವೀರ ಸ್ವಾಮಿ ನಿಮಗೇಕೆ ಬೇಕೋ ಆ ಗಾಂಡೀವ ಅದನ್ನು ಮೂಲೆಯಲ್ಲಿಟ್ಟು ಕೈಯಲ್ಲಿ ಬಳೆಗಳನ್ನು ತೊಟ್ಟುಕೊಂಡು ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿಕೊಂಡು ತಕತೈ ತಕತೈ ತಕತ ಎಂದು ನಾಟ್ಯವನ್ನು ಆಡಿ ಛೀ! ನಾಚಿಕೆ ಆಗಬೇಕು ನಿಮ್ಮ ಹೇಳಿ ಜನ್ಮಕ್ಕೆ ಅಣ್ಣ ತಂಗಿ ಅಣ್ಣ ಇವರ್ಯಾರು ನನ್ನ ಪತಿಗಳಲ್ಲ ಇವರ್ಯಾರು ನನ್ನ ಪತಿಗಳಲ್ಲ ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು ಅಣ್ಣ ನನ್ನ ಶಪಥವೀಡೇರಬೇಕಾದರೆ ನಾನೇ ರಣರಂಗಕ್ಕೆ ಇಳಿದು ರಣಚಂಡಿಯಂತೆ ಹೋರಾಡಿ ನನ್ನನ್ನು ಅಪಮಾನಿಸಿದವನ ಎದೆಯನ್ನು ಸೀಳಿ ಅವನ ಬಿಸಿ ರಕ್ತದಿಂದ ನನ್ನ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಪಥವನ್ನು ಈಡೇರಿಸಿಕೊಳ್ಳುವೆನು ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದೇ ಇದ್ದಲ್ಲಿ ಅಗ್ನಿಸುತಿಯಾದ ನಾನು ಅಗ್ನಿ ಪ್ರವೇಶ ಮಾಡಿ ದೇಹತ್ಯಾಗ ಮಾಡಿಕೊಳ್ಳುವೆನು ಅಲ್ಲ ದೇಹತ್ಯಾಗ ಮಾಡಿಕೊಳ್ಳುವೆನು ಈಗ ಚೆನ್ನಾಯ್ತು ಸಹಜ ರೈವರ ಅಭಿಪ್ರಾಯವೇ ಒಂದು ಈಕೆಯೇ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ ಅದಕ್ಕೆ ನಾನು ಮಾಡಲೇ ಅದಕ್ಕೆ ನೀನೇನು ತಾನೇ ಮಾಡಿಯೇ ಈಕೆಯ ಅಭಿಪ್ರಾಯ ಏಕೆ ಹೀಗಾಯ್ತೆಂದಿನಲ್ಲ ಅಷ್ಟೇ ಹೇಗೆ ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲವೇ ಏಕೆ ಸಾಕು ಬಿಡು ಏಕೆ ನೀನು ಕೇಳಲಿಲ್ಲವೇ ಕೇಳಿದೆ ಚೆನ್ನಾಗಿಯೇ ಕೇಳಿದೆ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದೆಯಾ ಒಟ್ಟಿನಲ್ಲಿ ಸತ್ಯನ ಅರ್ಥನಾದನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ ಹೇಗೆ ಹೇಗೆ ಹೇಳಿದ ನಾಲ್ವರು ಇವಳ ಪತಿಗಳಲ್ಲವೇನು ಅದನ್ನು ಅವರೇ ಬಗೆಹರಿಸಿಕೊಳ್ಳದೆ ಅದಕ್ಕೂ ಈ ಗಂಡುಗಳಿದ್ದೀವರಿಗೂ ಯಾವುದೇ ಸಂಬಂಧವಿಲ್ಲ
ಓಹೋ, ಸಂಬಂಧವಿಲ್ಲದ ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟುವೆನೆಂದೆನುತ್ತ ಗದಗದಾ ದಂಡದಿಂದ ದುರ್ಯೋಧನನ ತೊಡೆಯನ್ನು ಪುಡಿಗುಟ್ಟುವೆನೆಂದೆನುತ್ತ ನುಡಿದೆಯೋ ಗಂಡುಗಲಿ ನಾನೆಂದು ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೋ ಇಡಂಬ ಮನೋಹರ ಹಡಗಲೇ ಈ ನಿನ್ನ ಕೂವಾಗ ಕಂಠದ ಕಳ್ಳಿರಿಸುವ ಬಿರುನುಡಿ. ಕಣ್ಣೀರ ಕರೆಯುವಿರುವಲ್ಲವೇ, ಕಣ್ಣೀರ ಕಳೆಯುವಿರು. ಹೇ ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆಯ ಹೆಣ್ಣರ ಕಂಗಳಲ್ಲಿ ಸಹಸ್ರಾರು ಬಿಳಿಗಂಬರಿಯನ್ನೇ ಹರಿಸಿ ಬಿಡುವೆ. ಕಾಲವೇ ಕೌರವರ ಬೆಂಬಲಕ್ಕೆ ನಿಲ್ಲಲಿ. ಕಲಕಿಕೋ ಸಮುದ್ರವ ಎಳೆತರಲೇ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ. ಇಲ್ಲಿ ಇರ್ಲಿ, ದೂರ ಹಿಡ್ಕೊಳ್ಳ ಗದೆಲೆ. ಬಗೆದು ದುಶ್ಯಾಸನ ಒಡಲ ಪುಡಿಗಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದೃಪದ ಸುದೆ ಕಟ್ಟಿಸುವೆನು ಈ ನಿನ್ನ ಬಿಡುಪುಡಿಯ ಹೊಡೆದಿರುವೆ ತಯ. ಭೀಮಸೇನ ಕಾರ್ಕೋಟಗಳ ಕೊಡುಗೆ ನಡೆಗಲೆ ಈ ಭೂಮಿ ನಡುಗಿ ತಿರಿಯಲೆ ಹೊತ್ತಿನ ರಮತಕ್ಕೆ ತಪ್ಪ ಸಾಗರ ಹೋಗ್ತರೆಯಲೆ. ವಾಸುದೇವ ಕಾರ್ಕೋಟಗಳ ಕೊಡುಗೆ ನಡೆಗಲೆ ಈ ಭೂಮಿ ನಡುಗಿ ತಿರಿಯಲೆ ಹೊತ್ತಿನ ರಮತಕ್ಕೆ ತಪ್ಪ ಸಾಗರವೇ ಹೋಗ್ತರೆಯಲೆ. ಕುರುಡನ ಶಿರವ ತಡೆಯದ ಬಿಡಣ ಅಂಚಾಲೆ, ಕುರುಡನ ಶಿರವ ತಡೆಯದ ಬಿಡಣ. ಅರವಿದಂತದಲ್ಲಿ ಮೊಳಗಿದ್ದು ವಿಜಯವ, ಅರವಿದಂತದಲ್ಲಿ ಮೊಳಗಿದ್ದು ವಿಜಯ. ಗುರುಕುಲವ ತಡಿದಿಡುವೆ, ಗುರುಕುಲವ ತಡಿದಿಡುವೆ. ದುರುಳ ಕೌರವರ ಪರಿಪರಿವಿದೆ, ದುರುಳ ಕೌರವರ ಪರಿಪರಿವಿದೆ. ಕೋಟಗಳ ಕೊಡುಗೆ ನಡೆಗಲೆ ಈ ಭೂಮಿ ನಡುಗಿ ತಿಳಿಯಲೆ ಹೊತ್ತಿನ ರಮತಕ್ಕೆ ಸಪ್ತ ಸಾಗರ ಬೋರ್ಕರೆಯಲೆ ನರಕಮರ್ದನ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಸುಯೋಧನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಲಿಸಿದರೆ ಅದರ ವಿಷವು ಅಮೃತವಾದೀತೆ. ಮರತೆ ಏಕೆ? ಹಿಂದೆ ನಾನಾ ವಿಧವಾದ ಕಷ್ಟ ಕೋಪಲ್ಯಗಳನ್ನು ನೀಡಿದ ಆ ಕೌರವರಿಗೆ ರಮಿಸಂತೆಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದ ನಾಂ ಪಾಸುಪತಾಸ್ತ್ರವಂ ವಿಧ ವಿಧ ಅಸ್ತ್ರ ಪ್ರಯೋಗದಿಂದ ಹಿಡಿದನು ನಾಂ ವಿಜಯನೆಂಬ ಪೆಸರು. ಹರಿಗಳ ಹತಗಯ್ಯ ಕೃಷ್ಣ, ಹರಿಗಳ ಹತಗಯ್ಯ ಅಮೃತೋಸ್ತಾಸದಿಂದಿರೆ ಅನುಜರ ಈ ಪರಿನೋಯುವುದು ಸರ್ವೇ ಧರ್ಮ ಜಗೇ. ಕೃಷ್ಣ
ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆ ಚಂಡಘಾತವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು. ಈ ಯುದ್ಧವು ಮಾಡಿ ತೀರಲೇಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ಧರ್ಮನಂದನ, ನಿನ್ನ ಸಹೋದರರು ಬಾತೃಮ ಮಮಕಾರದಿಂದ ನಿನ್ನ ಮಾತಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ದ್ವೇಷ ಜ್ವಾಲೆಯು ಹೊತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂಥ ಉಭಯ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಲೋಕದ ಸಮಸ್ತ ವಿಚಾರವನ್ನು ಅರಿತ ಪ್ರಭುವು ನೀನು. ಮುಂದೆ ನಿನ್ನ ಚಿತ್ತದಂತೆ ಮಾಡುವ ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಕೋಪ ದ್ವೇಷದ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನೆರೆ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಇದಕ್ಕಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತದಂತಾಗಲಿ ಮುಕುಂದ. ತಂಗಿ ಅಗ್ನಿಸುತ್ತೆ. ಅಣ್ಣ, ಸಂತಪಿಸುವೆ ಏಕೆ ಎಲೆ ಸೋದರಿ ತಂಗಿ, ಸಂತಾಪಕ್ಕಿಡಾದೆಯ ತಂಗಿ. ಸಂತಪಿಸುವೆ ಏಕೆ ಎಲೆ ಸೋದರಿ ತಂಗಿ, ಸಂತಾಪಕ್ಕಿಡಾದೆಯ ದೇವರ ವರವೋ ಧರ್ಮಕ್ಕೆ ಜಯವೋ. ದೇವರ ವರವೋ ಧರ್ಮಕ್ಕೆ ಜಯವೋ, ದೇವರ ವರವೋ ಧರ್ಮಕ್ಕೆ ಜಯವೋ. ಕರೆಸಿಗ ಪತಿಗಳ ಕಾರ್ಯವ ಸಾಧಿಸೋ. ಕರೆಸಿಗ ಪತಿಗಳ ಕಾರ್ಯವ ಸಾಧಿಸೋ. ಸಂತಪಿಸುವೆ ಏಕೆ ಎಲೆ ಸೋದರಿ ತಂಗಿ, ಸಂತಾಪಕ್ಕಿಡಾದೆಯ ದುರುಳರ ಕೃತ್ಯಕ್ಕೆ ಮರುಗುವೆ ಏತಕ್ಕೆ ತಂಗಿ. ದುರುಳರ ಕೃತ್ಯಕ್ಕೆ ಮರುಗುವೆ ಏತಕ್ಕೆ, ದುರುಳರ ಕೃತ್ಯಕ್ಕೆ ಮರುಗುವೆ ಏತಕ್ಕೆ. ಕರೆಸಿಗ ಪತಿಗಳ ಕಾರ್ಯವ ಸಾಧಿಸೋ. ಕರೆಸಿಗ ಪತಿಗಳ ಕಾರ್ಯವ ಸಾಧಿಸೋ. ಸಂತಪಿಸುವೆ ಏಕೆ ಎಲೆ ಸೋದರಿ ತಂಗಿ, ಸಂತಾಪಕ್ಕಿಡಾದೆಯ ತಂಗಿ. ದೃಪದ ನಂದಿನಿ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಆ ದುರ್ಯೋಧನ ಬಳಿಗೆ ಹೋಗಿ ಆತನ್ನು ಸರ್ವ ಪ್ರಕಾರದಿಂದ ಕೆಳಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನಾನಿನ್ನು ಬರಲೇ? ನಿನ್ನ ಇಚ್ಛೆಯಂತೆ ಆಗಲಿ ಅಣ್ಣ.